ಹೇಳಿ. ಇವತ್ತಿನ ಸಭೆಯಲ್ಲಿ ಏನು 4ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದಿದ್ರೆ ಆ ಸಭೆಗೆ ಎಲ್ಲ ರಾಜಕೀಯ ಮುಖಂಡರು ಅಂದರೆ ಜನಪ್ರತಿನಿಧಿಗಳು ಕರೆದಿದ್ದಾರೆ. ಶಾಸಕರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಹೋರಾಟ ಸಮಿತಿಗೆ ಮಾಹಿತಿ ಇಲ್ಲ, ರೈತ ಸಂಘಕ್ಕೆ ಮಾಹಿತಿ ಇಲ್ಲ. ಹಾಗಾಗಿ ನಾವು ರಾಜಕೀಯ ಮುಖಂಡರುಗಳು ಒತ್ತಾಯ ಏನು ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ಆಗೋದನ್ನ ಒಪ್ಪಬಾರ್ದು. ನಮ್ಮ ಜಿಲ್ಲೆ ಮರಣ ಶಾಸನಕ್ಕೆ ದೂಡಿದಂಥ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೀತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ನಮಗೆ ಏನು ಅಂದರೆ ನಮಗೆ ಫಲಪ್ರದವಾಗಲ್ಲ, ನಮ್ಮ ಜಿಲ್ಲೆ ಪರವಾಗಿ ನಿರ್ಣಯ ಬರಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ಎಲ್ಲ ರಾಜಕೀಯ ಮುಖಂಡರುಗಳು ಮತ್ತು ಈ ಹೋರಾಟ ಸಮಿತಿಯ ಮುಖಂಡರುಗಳು, ರೈತ ಸಂಘದ ಮುಖಂಡರುಗಳನ್ನು ಕರೆದು ತಾತ್ವಿಕ ಹಂತಕ್ಕೆ ಇದು ನಿರ್ಣಯ ತಗೊಬೇಕು. ಇದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರೆದ್ರೆ ಒಂದು ನ್ಯಾಯ ದೊರಕುತ್ತೆ ನಮ್ಮ ಜಿಲ್ಲೆಗೆ ಅಂತ ಒಂದು. ಮತ್ತು ಎಲ್ಲ ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರುಗಳಲ್ಲಿ ಒಂದು ಮನವಿ, ನಮ್ಮ ಜಿಲ್ಲೆ ಉಳಿಸೋ ಕೆಲಸ ಮಾಡಬೇಕು. ನಮ್ಮ ನೀರು ನಮ್ಮ ಹಕ್ಕು. ತುಮಕೂರು ಜಿಲ್ಲೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಬಾರ್ದು ಅನ್ನೋದು ಒಂದು ನಿರ್ಣಯ ನಮ್ಮ ತಗೊಂಡಿದೆ. ನಮ್ಗೆ ಯಾರಿಗೂ ಆಹ್ವಾನ ಕರೆದಿಲ್ಲ. ಮತ್ತು ಏನು ಬರೀ ಶಾಸಕರಿಗೆ ಕರೆದಿಲ್ಲ. ಶಾಸಕರುಗಳು ಈ ಬಗ್ಗೆ ಈ ಲಿಂಕ್ ಕೆನಲ್ ಕಾಮಗಾರಿ ಒಪ್ಕೊಂಡು ಬರಲ್ಲ ಅಂತ ನಮಗೆ ನಂಬಿಕೆ ಇದೆ. ಹಂಗೂ ಮೀರಿ ಒಪ್ಕೊಂಬಂದರೆ ನಾವು ಅವ್ರ ನಿರ್ಣಯಕ್ಕೆ ಬದ್ಧವಾಗಿರೋದಿಲ್ಲ. ನಮ್ಮ ಸಮಿತಿ ಹೋರಾಟ ನಿತ್ಯ ನಿರಂತರ. ಇದು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಲ್ಲ. ಶಾಸಕರು ಆತ್ಮಹತ್ಯೆ ಮಾಡ್ತಾರೆ. ನಿಜವಾಗ್ಲೂ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಒದಗಿದೆ. ಯಾಕೆಂದರೆ ಈ ಎಕ್ಸ್ಪ್ರೆಸ್ ಕೆನಲಲ್ಲಿ ಅವರು ಒಬ್ಬ ಕಾಂಟ್ರಾಕ್ಟ್ರು ಇದರಲ್ಲಿ ಪಾರ್ಟ್ನರ್ ಇರೋಂಗೆ ಕಾಣ್ತಾರೆ, ಫಲಾನುಭವಿ. ಮತ್ತು ಅವ್ರಿಗೆ ಲಾಸ್ ಆಗಿಬಿಡುತ್ತೆ, ಬಂಡವಾಳ ಹಾಕಿರೋದು ಲಾಸ್ ಆಗಿಬಿಡುತ್ತೆ, ಆತ್ಮಹತ್ಯೆ ಮಾಡ್ಕೊಬೇಕಾಗ್ತೈತಿ. ಇಲ್ಲ ಅಂದರೆ ರೈತರುಗಳಿಗೆ ಕಣ್ಣಿಗೆ ಮಣ್ಣೆರ್ಚೆ ಕೆಲಸ ಮಾಡ್ತಾಯಿದ್ದಾರೆ ಅವರು. ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ. ಯಾಕೆಂದರೆ 1 TMC ನೀರನ್ನ, ಕುಣಗಲ್ ನೀರನ್ನ ರಾಮನಗರ ಮಾಗಡಿಗೆ ಬಿಟ್ಕೊಟ್ಟಿದ್ದಾರೆ. ಇದು ಕೃತ್ಯ ಮಾಡಿದ್ದಾರೆ. ಹಾಗಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಳಕ್ಕಿಂತ ರೈತರು, ಕುಣಗಲ್ ರೈತರು ನಮ್ಮಂಗಲ್ಲ. ದಂಗೆದ್ರೆ ಅವ್ರನ್ನ ನೇಣಾಕ್ಬಿಡ್ತಾರೆ. ನಮ್ಮ ನೀರನ್ನ, ಕುಣಗಲ್ ನೀರನ್ನ ರಾಮನಗರ ಮತ್ತು ಮಂಡ್ಯಕ್ಕೆ ಕೊಟ್ಟು ಇಲ್ಲಿ ನಾಟಕ ಆಡ್ತಿದೆಯಾ ಅಂತ ನೇಣಾಕ್ತಾರೆ. ಹಾಗೆ ಕುಣಗಲ್ ಶಾಸಕರು ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತೈತೆ. ರೈತರು ಯಾರೂ ಮೂಢ ತುಂಬ್ರಿಲ್ಲ. ರೈತರು ನೇಣಾಕೋಕ್ಕಿಂತ ಮುಂಚೆ ಅವರೇ ವೈಯಕ್ತಿಕವಾಗಿ ಏನಾರು ಮಾಡ್ಕೊಳ್ಳೋದಾದ್ರೆ ಲಾಸ್ ಆಗುತ್ತಲ್ಲಪ್ಪ, ಬಂಡವಾಳ ಹಾಕ್ಬಿಟ್ಟವ್ರೆ, ಲಾಸ್ ಆಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊತೀನಿ. ಪ್ರಾಜೆಕ್ಟ್ ನಿಂತೋಗ್ಬಿಟ್ರೆ, ಈ ಹೋರಾಟದಲ್ಲಿ ಪ್ರಾಜೆಕ್ಟ್ ನಿಂತೋಗ್ಬಿಡುತ್ತೆ, ಹಾಗಾಗಿ ಲಾಸ್ ಆಗುತ್ತೆ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ಬೋದು ಅಷ್ಟೇ.